ಆಕಸ್ಮಿಕವಾಗಿ ಬೆಂಕಿ ಅವಘಡಕ್ಕೆ ತುತ್ತಾದ ರಾಜ್ಯದಲ್ಲಿ ಮಾದರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅರಂತೋಡು ಗ್ರಾಮ ಪಂಚಾಯತ್ನ ಕೊಡಂಕೆರೆಯ ಘನತ್ಯಾಜ್ಯ ಘಟಕ ಮರುನಿರ್ಮಾಣಕ್ಕೆ ಮತ್ತು ಅದಕ್ಕೆ ಸಂಪರ್ಕಿಸುವ ಉದಯನಗರ ಕೊಡಂಕಿ ರಸ್ತೆಯ ಕಾಂಕ್ರೀಟೀಕರಣದ ಗುದ್ದಲಿ ಪೂಜಾ ಕಾರ್ಯಕ್ರಮ ನವೆಂಬರ್ 24ರಂದು ನಡೆಯಿತು. ಸುಳ್ಳಿ ಶಾಸಕಿ ಭಾಗೀರಥಿ ಮುರುಳ್ಯ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಅರಂತೋಡು ಗ್ರಾಮದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಕಂದಾಯ ಕಚೇರಿಯನ್ನ ಗ್ರಾಮ ಪಂಚಾಯತ್ನ ಹಳೆ ಸಭಾಭವನಕ್ಕೆ ಸ್ಥಳಾಂತರಿಸಿ ನೂತನ ಕಚೇರಿಯನ್ನ ಶಾಸಕಿ ಭಾಗೀರಥಿ ಉದ್ಘಾಟನೆ ಮಾಡಿದ್ರು. ಸುಮಾರು 1.20 ಸಾವಿರ ಖರ್ಚು ಮಾಡಿ ಜನರ ಸಮಸ್ಯೆಗಳಿಗೆ ಗ್ರಾಮ ಪಂಚಾಯತ್ ಒಂದೇ ಸೂರಿನಡಿಯಲ್ಲಿ ಸಾರ್ವಜನಿಕರ ಸೌಲಭ್ಯಗಳು ದೊರೆಯುವಂತೆ ಕಚೇರಿಯನ್ನ ತೆರೆಯಲಾಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ 4 ಮಂದಿ ಸಾಧಕರಾದ ಈ ಬಾರಿಯ ಅರೆಭಾಷೆ ಅಕಾಡೆಮಿಯ ಗೌರವ ಪ್ರಶಸ್ತಿ ಪಡೆಯಲಿರುವ ಕೆಆರ್ ಗಂಗಾಧರ್ ಹಾಗೂ ಕನಿಷ್ಠ ವೇತನ ನಿಗಮದ ಅಧ್ಯಕ್ಷರಾದ ಟಿಎಂ ಶಹೀದ್, ಫಾರೆಸ್ಟರ್ ಸೀತಾರಾಮ, ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಂತೋಷ್ ಕುತ್ತಮಟ್ಟೆ ಅವರನ್ನ ತಹಶೀಲ್ದಾರ್ ಮಂಜುಳಾ, ಇಒ ರಾಜಣ್ಣ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವ ಅಡ್ತಲೆ ಮೊದಲಾದವರು ಸನ್ಮಾನಿಸಿದರು. ಜೊತೆಗೆ ಅಧ್ಯಕ್ಷರು ಮುಂದೆ ಮಾತಿನಲ್ಲಿ ಹೇಳ್ಬೋದು, ಸೈದಾರೆ ನಿಮ್ಮ ಹೆಸರು ಅಂತೂ ಕಾಣಲಿಲ್ಲ ಅನುದಾನದ ಪಟ್ಟಿಯಲ್ಲಿ. ಹಾಗಾಗಿ ಈ ಎಲ್ಲ ಜನಪ್ರತಿನಿಧಿಗಳು ಏನು ಘೋಷಣೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಒಂದು ಅನುದಾನ, ಯಾಕಂದ್ರೆ ಇದು ನಿಮ್ಮ ಗ್ರಾಮ, ನಿಮ್ಮ ಪಂಚಾಯತ್, ಇಲ್ಲಿ ಏನೇ ಆದರೂ ಕೂಡ ನಿಮಗೂ ಹೆಸರು, ಗ್ರಾಮಕ್ಕೆ ಹೆಸರು. ಹಾಗಾಗಿ ನಿಮ್ಮ ದೊಡ್ಡ ಮೊತ್ತದ ಒಂದು ಅನುದಾನವನ್ನ ಗ್ರಾಮಸ್ಥರ ಸಲುವಾಗಿ ಬಯಸ್ತಾ ಈ 4.5 ವರ್ಷದ ಅವಧಿಯಲ್ಲಿ ಗ್ರಾಮ ಪಂಚಾಯತ್ನ ಪ್ರತಿ ಸದಸ್ಯರು ಗ್ರಾಮದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಹಿಂದಿನ ಅವಧಿಯಲ್ಲಿಯೂ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ಕೆಲಸಗಳಾಗಿತ್ತು. ಈ ಅವಧಿಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಮಾದರಿಯನ್ನ ಎಲ್ಲ ಜನಪ್ರತಿನಿಧಿಗಳು ಅನುಸರಿಸಲಿ. ಮತ್ತೊಮ್ಮೆ ನಮ್ಮ ಗ್ರಾಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯುವಕರು ಸಂತೋಷವಾಗಿ ಇರ್ತಾರೆ. ನಾನು ಸಿಕ್ಕಿದಾಗೆಲ್ಲ ಕೇಳಿದ್ರು, ಸಂತೋಷವಾಗಿದೆಯಲ್ಲ, ಸದಾ ನಗನಗ್ತಾ ಇರ್ತಾರೆ. ಮನೆಯಲ್ಲಿ ಏನೋ ಟೆನ್ಷನ್ ಇದ್ದರೂ ಕೂಡ ಕೃಷಿಕರಿಗೆ ಟೆನ್ಷನ್ ಇರ್ತದೆ, ಆದರೂ ತೋರಿಸಿಕೊಳ್ಳದೆ ಟೆನ್ಷನ್ ಫ್ರೀಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ನಮ್ಮ ಅರಂತೋಡು ಸೊಸೈಟಿಗೂ ಒಂದು ಸ್ವಲ್ಪ ಬಂದಿದೆ. ಅರಂತೋಡು ಸೊಸೈಟಿ ಕಚೇರಿಗೆ ಎಂಟರ್ ಆದಾಗ ಯಾವುದೋ ಒಂದು ರಿಸರ್ವ್ ಆಫ್ ಇಂಡಿಯಾದ ಕಚೇರಿಗೆ ಎಂಟರ್ ಆಗುವಾಗೆ ಈಗ ಅನಿಸ್ತಾ ಇದೆ. ಸುಳ್ಯದಲ್ಲಿ ನಾನು ಆ್ಯಡ್ ಕಲೆಕ್ಷನ್ ಮಾಡಿಕೊಂಡು ಎಲ್ಲ ಸೊಸೈಟಿಗಳಿಗೆ ಹೋಗಿದ್ದೇನೆ. ಹೆಚ್ಚಿನ ಎಲ್ಲ ಸೊಸೈಟಿಗಳು ಕೂಡ ಅದ್ಭುತವಾಗಿ ಅದು ಸುಸಜ್ಜಿತಗೊಂಡಿದ್ದನ್ನು ನಾನು ಗಮನಿಸಿದ್ದೇನೆ. ದೊಡ್ಡ ದೊಡ್ಡ ಕಟ್ಟಡಗಳು, AC ರೂಮ್ಗಳು ಎಲ್ಲ ಸೊ ಫಾಸ್ಟ್ಗಳು ನಮ್ಮ ಕೋಆಪರೇಟಿವ್ ಮೂವ್ಮೆಂಟನ್ನು ಗಮನಿಸಿದಾಗ ಈ ದಿಶೆಯಲ್ಲಿ ಅವರ ಸೊಸೈಟಿಯ ಜೊತೆಗೆ ಊರಿನ ಅಭಿವೃದ್ಧಿಯಲ್ಲಿ ಕೂಡ ಸೊಸೈಟಿಯನ್ನು ತೊಡಗಿಸಿಕೊಂಡಿರುವುದು ಸಂತೋಷ ಅವರ ಹೆಚ್ಚುಗಾರಿಕೆ. ಅದನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಊರಿಗೆ ಅರಂತೋಡಿಗೆ ಮೊದಲ ಬಾರಿಗೆ ಒಂದು ರಾಜ್ಯ ಮಟ್ಟದ ಸಮಿತಿಯ ಅಧ್ಯಕ್ಷತೆಗೆ ಭಾಜನರಾದವರು TM ಶಹೀದ್ ಅವರು. ಈಚೆಗೆ ಆ ರೀತಿಯ ಒಂದು ಸ್ಥಾನಮಾನ ಸಿಗಲಿಲ್ಲ. ಅವರು ಕೇಂದ್ರ ನಾರು ಮಂಡಳಿಯ ಸದಸ್ಯರಾಗಿದ್ದರು. ಆದರೆ ರಾಜ್ಯ ಮಟ್ಟದ ಒಂದು ಸಮಿತಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡವರು ನಮ್ಮ ಗ್ರಾಮದಲ್ಲಿ ಅವರು ಮೊದಲಿಗೆ ಅವರು ಇದನ್ನು ಕೂಡ ಹಾಗೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಊರಿಗೆ ಅನುದಾನಗಳನ್ನು ಕೂಡ ತರಿಸಿಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮ ಊರಿನ ಒಬ್ಬ ಹುಡುಗ ಬೆಂಗಳೂರಿನ ಎಲ್ಲ ಕಚೇರಿಗಳಲ್ಲಿ ಓಡಾಡುವ ವ್ಯಕ್ತಿ ಇದ್ದರೆ ಅದು TM ಶಹೀದ್ರವರು. ಅವರಿಂದ ಇನ್ನಷ್ಟು ನಮ್ಮ ಊರಿಗೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಜನೋಪಯೋಗಿ ಕಾರ್ಯಗಳಿಗೆ ಬೆಳಗಿನಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇನ್ನೂ 2 ವರ್ಷ ಶುಭ ಕೋರುತ್ತಾ ನಮ್ಮ ಕೆಲಸ ಕಾರ್ಯಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೀತಾರಾಮ್ ಫಾರೆಸ್ಟನ್ನು ಸನ್ಮಾನಿಸಿದ್ದೇವೆ. ಇದು ನಮ್ಮ ಕರ್ತವ್ಯ ಕೂಡ. ನಾವು ಅರಂತೋಡಿನಲ್ಲಿ ಎಲ್ಲ ಅಧಿಕಾರಿಗಳನ್ನು ಸನ್ಮಾನಿಸುವುದಿಲ್ಲ, ಅಂದರೆ ಕೆಲವರನ್ನು ನಾವು ಸನ್ಮಾನಿಸಿದ್ದೇವೆ. ಅವರ ಕರ್ತವ್ಯ ನಿರ್ವಹಣೆಗಳನ್ನು ಕೂಡ ಸನ್ಮಾನಿಸಿದ್ದೇವೆ. ಒಬ್ಬರು ಹೆಗ್ಡೆ ಅಂತ ಒಬ್ಬರು ಡಾಕ್ಟರ್ ಇದ್ದರು, ನನಗೆ ಹೆಸರು ಮಾಡ್ತಾರೆ. ಆ ವ್ಯಕ್ತಿ ಡೇ ಅಂಡ್ ನೈಟ್ 24/7 ಸರ್ವಿಸ್ ಕೊಟ್ಟವರು ಇಲ್ಲಿ.
ಅವರು ನಿವೃತ್ತಿ ಹೊಂದಿದಾಗ ಒಂದು ಸಣ್ಣ ಪ್ಯಾರಲ್ ಅವರಿಗೆ ವಿದಾಯಕೂಟ ಇದೆ ಅಂತ ಹೀಗೆ ಪ್ರಚಾರ ಮಾಡಿದಾಗ ಒಂದು 100-150 ಜನ ಸೇರಿ ಅವರಿಗೆ ಒಂದು ವಿದಾಯವನ್ನು ಏರ್ಪಡಿಸಿದೆ. ಅದು ಯಾರು ನಮಗೆ ಸ್ಪಂದಿಸಿದಾರೋ ಅವರಿಗೆ ಈ ಊರಿನವರು ಕೂಡ ಸ್ಪಂದಿಸಿ ಗೌರವಿಸಿದ್ದಾರೆ ಎಂಬುದನ್ನು ನಾನು ಇವರಿನಲ್ಲಿ ಕಂಡುಕೊಂಡಿದ್ದೇನೆ. 1-2 ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಕೂಡ ನಾವು ವಿದಾಯಕೂಟವನ್ನು ಏರ್ಪಡಿಸಿದೆವು. ಮತ್ತು ಕೆಲವು ಸಲ ಬಂದ ಪುಟ್ಟ ಹೋದ ಪುಟ್ಟ ಅಂತ ಅವರು ತುಂಬ ಜನ ಅಧಿಕಾರಿಗಳು ಇರ್ತಾರೆ. ಅಂದರೆ ಅವ್ರನ್ನೆಲ್ಲ ದೊಡ್ಡ ಗೌರವಿಸುವುದು ಈ ವಿದಾಯಕೂಟ ಇಲ್ಲ. ನಮ್ಮೆಲ್ಲ ಕೆಲಸಗಳಿಗೆ ಏನೇ ಇರಲಿ ಅವರ ವಯಸ್ಸಿನ ಮಿತಿಯನ್ನ, ಆರೋಗ್ಯದ ಸಮಸ್ಯೆಯನ್ನು ಬದಿಗಿಟ್ಟು ಯಾವತ್ತೂ ಹೇಳಿಲ್ಲ. ಇತ್ತೀಚೆಗೆ 1 ವರ್ಷದ ಹಿಂದೆ ನನಗೆ ತುಂಬಾ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಕೇಶವನ ಅಂತ ಹೇಳಿದ್ರು ಬಿಟ್ಟರೆ ನನಗೆ ಸಭೆಯಲ್ಲಿ ಕೂತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. 1 ಗಂಟೆ ಒಳಗೆ ಕಾರ್ಯಕ್ರಮದಲ್ಲಿ ನೀವು ಯಾವುದಕ್ಕೆ ಹೇಳಿ ನಾನು ಬರ್ತೇನೆ ಅಂತ ಹೇಳಿದಂತ ಆದರೆ ಬರುವುದಿಲ್ಲ ಅಂತ ಹೇಳಿದಂಥ ದಿನಗಳೇ ಇಲ್ಲ. ನಮ್ಮ ಎಲ್ಲ ಕೆಲಸಗಳಿಗೆ ಸಹಕಾರ ನೀಡಿದವರು. ನಮ್ಮ ಘನತ್ಯಾಗ ಘಟಕಕ್ಕೆ ಫ್ಯಾಕ್ಟರಿ ಎಜುಕೇಷನ್ ಸೊಸೈಟಿ ಮುಖಾಂತರ ಒಂದು 10,000 ವೈಯಕ್ತಿಕವಾದಂಥ ದೇಣಿಗೆಯನ್ನು 5,000 ನೀಡಿದ್ದಾರೆ. ಹಾಗಾಗಿ ಅವರಿಗೆ ಈ ಪಂಚಾಯತ್ ನಮಗೆ ನೀವು ನಮಗೆ ಗೌರವ ಸಹ ನಮ್ಮ ಪಂಚಾಯತ್ ಆಡಳಿತಕ್ಕೆ, ನಮ್ಮ ಊರಿಗೆ, ಹಾಗಾಗಿ ವಿಶೇಷವಾದ ನಿಮಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಆಡಳಿತ. ಸಭೆಯ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವ ಅಡ್ತಲೆ ವಹಿಸಿದ್ರು. ಸಭೆಯನ್ನ ಉದ್ದೇಶಿಸಿ ಇಒ ರಾಜಣ್ಣ ಮಾತನಾಡಿ ಅರಂತೋಡು ಗ್ರಾಮ ಪಂಚಾಯತ್ ಕಾರ್ಯವೈಖರಿಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ತಹಶೀಲ್ದಾರ್ ಮಂಜುಳಾ ಶುಭ ಹಾರೈಸಿದ್ರು. ಅಧ್ಯಕ್ಷ ಕೇಶವ ಅಡ್ತಲೆ ಮಾತನಾಡಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ರು. ಉದ್ಯೋಗ ಖಾತರಿ ಅಧಿಕಾರಿ ಸುಧಾಮ ಕೃಷ್ಣ ಉದ್ಯೋಗ ಖಾತ್ರಿಯ ಬಗ್ಗೆ ಮಾಹಿತಿ ನೀಡಿದ್ರು. ಸಭೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ಉಪಾಧ್ಯಕ್ಷೆ ಭವಾನಿ ವಂದಿಸಿ ಪಿಡಿಒ ಜಯಪ್ರಕಾಶ್ ಸ್ವಾಗತಿಸಿ ವಂದಿಸಿದ್ರು.